ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸದ್ಗುರು ಶ್ರೀ ಪೂರ್ಣಾನಂದ ಮಹಾಮುನಿಗಳ ಆಶ್ರಮ ಸುಕ್ಷೇತ್ರ ಗಂಗನ ಬೋದಿಹಾಳ ಲಿಂಗೈಕ್ಯ ಪರಮ ಪೂಜ್ಯ ಮಾತು ಶ್ರೀ ಕರಿಯಮ್ಮ ತಾಯಿಯ ಪುಣ್ಯರಾಧನೆ ನಿಮಿತ್ತವಾಗಿ 22ನೇ ಕೋಟಿ ಜಪ ಯಜ್ಞ ಸತ್ಸಂಗ ಸಮ್ಮೇಳನ. ಪರಮ ಪೂಜ್ಯರು ಕಪೂರತ್ನ ದೇಶಿಕ ವರ್ಣ ನೀರಬಾಯಿ ಕಲಿಯುಗದಲ್ಲಿ ನಲಿದಾಡುವ ದೇವರೆಂದು ಹೆಸರುವಾಸಿಯಾದ ಲಿಂಗೈಕ್ಯ ಸದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗಳು ಸೋಮನಕೊಪ್ಪ ಇವರ ಕೃಪಾ ಛಾಯೆಯಲ್ಲಿ ಹಾಗೂ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ 3 ದಿವಸಗಳ ಪರ್ಯಂತ ಅಂದ್ರೆ ದಿನಾಂಕ 27/12/2024 ರಿಂದ 29/12/2024 ತನಕ ಎಲ್ಲ ಕಾರ್ಯಕ್ರಮಗಳು ಪರಮ ಪೂಜೆ ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳ ಸದಿಚ್ಛೆಯ ಮೇರೆಗೆ ಜರುಗುವುದು. ಶುಕ್ರವಾರ ದಿನಾಂಕ 27/12/2024 ಬೆಳಿಗ್ಗೆ 5 ರಿಂದ ಶಿವ ಮಹಿಮಾ ಸ್ತೋತ್ರದೊಂದಿಗೆ ಜಪ ಯಜ್ಞ ಪ್ರಾರಂಭ ಹಾಗೂ ರುದ್ರಾಭಿಷೇಕ ಜರುಗುತ್ತೆ. ನಂತರ 9 ಗಂಟೆಯಿಂದ 12 ಗಂಟೆಯ ತನಕ ಎಲ್ಲ ಮಹಾತ್ಮರಿಂದ ಪ್ರವಚನ ನಂತರ ಮಹಾಪ್ರಸಾದ ವಿತರಣೆ. ದಿನಾಂಕ 29/12/2024 ರಂದು ಬೆಳಿಗ್ಗೆ ರುದ್ರಾಭಿಷೇಕ ಹಾಗೂ ನಂತರ ಲಿಂಗೈಕ್ಯ ಸದ್ಗುರು ಕಾಶಿನಾಥ ಮಹಾಸ್ವಾಮಿಗಳವರ ಹಾಗೂ ಲಿಂಗೈಕ್ಯ ಮಾತೃ ಶ್ರೀ ಕರಿಯಮ್ಮ ತಾಯಿಯವರ ಭಾವಚಿತ್ರ ಮೆರವಣಿಗೆ, ಕುಂಭಮೇಳ ಮತ್ತು ಸುಮಂಗಲಿಯರ ಆರತಿಯೊಂದಿಗೆ ಗ್ರಾಮದ ರಾಜಬೀದಿಯಲ್ಲಿ ಸಾಗಿ ಬಂದ ನಂತರ ಮಹಾತ್ಮರ ಆಶೀರ್ವಚನ, ಪಾದಪೂಜೆ ಹಾಗೂ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಗೊಳ್ಳುವುದು. ಕೆಪಿಸಿಸಿ ಕೋ ಆರ್ಡಿನೇಟರ್ ಆದ ಅನಿಲ್ ಕುಮಾರ್ ದಟ್ಟಿ ಅವರು ಮಾತನಾಡಿದರು. ವಿಶ್ವಶಾಂತಿಗಾಗಿ ನಡೆಯಲಿರುವ ಕೋಟಿ ಜಪಯಜ್ಞದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಸಂಬಂಧ ವಿನಂತಿ. ಗಂಗನಬೂದಾಳ ಗ್ರಾಮದಲ್ಲಿ ಕಳೆದ 24 ವರ್ಷಗಳಿಂದ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು ಗಂಗನಬೂದಾಳ ಗ್ರಾಮದ ಎಲ್ಲ ಸದ್ಭಕ್ತರು ಸೇರಿ ಆಚರಿಸ್ತಾ ಇದ್ದಾರೆ. ಈ ಒಂದು ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಮಾಡಲಿಕ್ಕೆ ಮೂಲ ಕಾರಣ ನಮ್ಮ ಪೂರ್ಣಾನಂದ ಮಹಾಸ್ವಾಮಿಗಳು ಸೋಮನಕೊಪ್ಪ ಇವರ ಶಿಷ್ಯರಾದಂತಹ ನಮ್ಮ ಶ್ರದ್ಧಾನಂದ ಸ್ವಾಮಿಗಳು ಈ ಒಂದು ಮಠದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಈಗಿರುವಂಥವರು ಗುರುಪಾದೇಶ್ವರ ಮಹಾಸ್ವಾಮಿಗಳು. ಶ್ರದ್ಧಾನಂದ ಸ್ವಾಮಿಗಳು ನಮ್ಮ ಭಾಗದಲ್ಲಿ ಹಲವಾರು ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಈಗಾಗಲೇ. ಅದರಲ್ಲಿ ನಮ್ಮ ಪೂರ್ಣಾನಂದ ಸ್ವಾಮಿಗಳು ಮೂಲ ಏನು ಸ್ವಾಮಿಗಳು ಪೂರ್ಣಾನಂದ ಸ್ವಾಮಿಗಳಿದ್ರಲ್ಲ ಅವರು ನಮ್ಮ ಗಂಗನಬೋದಾಳದಲ್ಲಿದ್ದು ಈ ಒಂದು ಮಠದ ಒಂದು ಇಲ್ಲಿ ಓಡಾಡಿ ಈ ಜಾಗೆಯಲ್ಲಿ ಓಡಾಡಿ ಈ ಮಠದ ಒಂದು ಪಾವಿತ್ರ್ಯವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿ ತಮ್ಮ ಒಂದು ಭಕ್ತರ ಇದನ್ನು ಬೆಳೆಸಿದ್ದಾರೆ, ಸಂಖ್ಯೆಯನ್ನು ಬೆಳೆಸಿದ್ದಾರೆ. ಆ ಭಕ್ತರು ಇಂದು ಕೂಡ ಆ ಒಂದು ಆಶ್ರಮದ ಏನೊಂದು ಇದೆಯಲ್ಲ ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಅದರ ಒಂದು ಮಠದ ಕಾರ್ಯಕ್ಕಾಗಿ ತಮ್ಮ ತನು ಮನ ಧನವನ್ನು ಅರ್ಪಣೆ ಮಾಡಿ ಈ ಒಂದು ವಾರ್ಷಿಕವಾಗಿ ನಡೆಯುತ್ತಿರುವಂಥ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾವು ಕಳೆದ ಕೆಲವು ವರ್ಷಗಳಲ್ಲಿ ಸಾಮೂಹಿಕ ವಿವಾಹಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ಇನ್ನೂ ಬರಲಿರುವ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಜನೋಪಯೋಗಿ ಕೆಲಸಗಳನ್ನು ಕೂಡ ನಾವು ಈ ಮಠದ ಮುಖಾಂತರ ಮಾಡಲು ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಮುಂದಿನ ವರ್ಷ ನಾವು ಇದನ್ನು ಒಂದು ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡ್ತೀವಿ ಅಂತೇಳಿ ತಮ್ಮ ವಾಹಿನಿಯ ಮೂಲಕ ನಾನು ಹೇಳ ಬಯಸ್ತೇನೆ. ಧನ್ಯವಾದಗಳು. ಎಷ್ಟು ವರ್ಷದಿಂದ ಈ ವಿಶ್ವಶಾಂತಿಗಾಗಿ ನಡೆಯಲು ಜಪಯಜ್ಞದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ. ಸತತ ಇದು 24 ವರ್ಷಗಳಿಂದ ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳ ಮಾರ್ಗದರ್ಶನದಿಂದ ಶ್ರದ್ಧಾನಂದ ಸ್ವಾಮಿಗಳು ಹಾಕಿಕೊಂಡಂಥ ಮಾರ್ಗದಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮೂರಲ್ಲಿ 24 ವರ್ಷದಿಂದನೂ ಸತತ ಯಾವುದೇ ಅಡೆತಡೆ ಇಲ್ಲದೆ ಈ ಕಾರ್ಯಕ್ರಮ ನಮ್ಮೂರಿನ ಹಿರಿಯರು, ಪ್ರಮುಖರು, ಯುವಕರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತಾ ಬಂದಿದ್ದೇವೆ. ಇನ್ನೂ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೇವೆ. ಯುವಕರು ಹಾಗೂ ಹಿರಿಯರು ಹಾಗೂ ನಮ್ಮ ಗುರುಗಳು ಸೇರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ. ಬಿಎನ್ ಮುಕಾಶಿ, ಎಜಿ ನ್ಯೂಸ್, ಬಾದಾಮಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.